ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಎದ್ದು ಹೇರ್ ಕಟ್ ಮಾಡಿಸೋಣ ಅಂತ ಹೇಳಿ ಕಟಿಂಗ್ ಶಾಪಿಗೆ ಹೋಗಿದ್ದೆ. ಅಲ್ಲಿಂದ ಬಂದು ರೆಡಿಯಾಗಿ ಇವತ್ತು ಒಂದು ಇಂಟರ್ವ್ಯೂ ಇತ್ತು, ಅದಕ್ಕೆ ಹೊರಡಬೇಕಿತ್ತು. ಅದಕ್ಕೆ ಬೆಳಗ್ಗೆನೇ ಚಪಾತಿ ಹಾಗೆ ಎಣ್ಗಾಯಿ ಇದನ್ನು ತಿನ್ಕೊಂಡು ಹೊರಟೆ. ನಾನು ತುಂಬ ಕಡೆ ಇಂಟರ್ವ್ಯೂನ ಕೊಟ್ಟೆ, ಬಟ್ ಎಲ್ಲೂ ಕೂಡ ಕೆಲಸ ಸಿಗ್ತಾ ಇರಲಿಲ್ಲ. ಹಾಗಾಗಿ ನಮಗೆ MNC ಕಂಪ್ನಿಗಳು ಸರಿಯಾಗಲ್ಲ ಅಂಥೇಳಿ ಡೊಮೆಸ್ಟಿಕ್ನಲ್ಲಿ ಟ್ರೈ ಮಾಡೋಣ ಅಂಥೇಳಿ ಇವತ್ತು ಒಂದು ಕಾರ್ ಶೋರೂಮ್ನಲ್ಲಿ ಇಂಟರ್ವ್ಯೂ ಇತ್ತು. ಹಾಗಾಗಿ ಅಲ್ಲಿಗೆ ಹೊರಟೆ. ನನಗೆ ಬಂದು ಇಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ನಮ್ಮ ಸಿಸ್ಟರ್ ಬಂದು ಫೋರ್ಸ್ ಮಾಡಿ ಕಳಿಸ್ತಾ ಇದ್ದಾಳೆ. ಹಾಗೆ ನೋಡೋಣ, ಸುಮ್ಮನೆ ಕೆಲಸ ಇಲ್ದಲ್ಲೇ ಖಾಲಿ ಕೂರೋದಕ್ಕಿಂತ ಒಂದು ಕೆಲಸ ಸಿಕ್ಕಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿ ಹೊರಟೆ. ಕೆಲಸ ಇಲ್ದಲ್ಲೇ ಸುಮ್ಮನೆ ಕೂತ್ರೆ ಯಾರು ಕೂಡ ಮರ್ಯಾದೆ ಕೊಡಲ್ಲ. ಫ್ಯಾಮಿಲಿ ಆಗಿರ್ಬೋದು, ಮನೆಯವರಾಗಿರ್ಬೋದು, ಯಾರು ಕೂಡ ಮರ್ಯಾದೆ ಕೊಡಲ್ಲ. ಹುಡುಗ ಆಗಿ ಹುಟ್ಟಿದ್ಮೇಲೆ ದುಡಿಬೇಕು, ದುಡ್ಡು ಮಾಡಬೇಕು, ಆಗಷ್ಟೇ ನಮಗೆ ಬೆಲೆ. ಇಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿ ಬೆಲೆ ನಮಗೆ ಯಾರು ಕೂಡ ಕೊಡಲ್ಲ. ಈಗ ಬಂದು ನನಗೆ 28 ವರ್ಷ, ಯಾವುದೇ ರೀತಿ ಜಾಬ್ ಇಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಗುಡ್ ಫಿಸಿಕ್ ಇಲ್ಲ, ಹಾಗೆ ಒಳ್ಳೆ ರೀತಿ ಲುಕ್ ಇಲ್ಲ. ಸೊ ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಇದನ್ನೆಲ್ಲ ಅಚೀವ್ ಮಾಡಬೇಕು. ಈ ಒಂದು ಜರ್ನಿನಲ್ಲಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತು ಬಂದು ಇಂಟರ್ವ್ಯೂ ಇದ್ದಿದ್ದು ಮಾರುತಿ ಸುಜುಕಿ ಅರೇನಾ. ಇದು ಬಂದು ಬಸವೇಶ್ವರ ನಗರದಲ್ಲಿ ಇರುವಂತಹ ಬ್ರಾಂಚ್ನಲ್ಲಿ. ಇಂಟರ್ವ್ಯೂಗೆ ಫೈನಲಿ ಹೋದೆ. ಸೊ ಫಸ್ಟ್ ರೌಂಡ್ ಬಂದು HR ರೌಂಡ್ ಇತ್ತು, ಸೆಕೆಂಡ್ ರೌಂಡ್ ಬಂದು ಮ್ಯಾನೇಜರ್ ರೌಂಡ್ ಇತ್ತು, ಹಾಗೆ ಮತ್ತೊಂದು ರೌಂಡ್ ಕೂಡ ಇತ್ತು. ಟೋಟಲ್ 3-4 ರೌಂಡ್ಗಳಿತ್ತು. ಸೊ ಎಲ್ಲ ರೌಂಡಲ್ಲಿ ಕೂಡ ಸೆಲೆಕ್ಟ್ ಆಗಿದ್ದೀನಿ. ಫೈನಲಿ ತುಂಬ ಕಡೆ ಇಂಟರ್ವ್ಯೂನೆಲ್ಲ ಕೊಟ್ಟಾದ್ಮೇಲೆ ಇಲ್ಲಿ ಬಂದು ನಾನು ಕೆಲಸಕ್ಕೆ ಸೆಲೆಕ್ಟ್ ಆಗಿದ್ದೀನಿ. ಇವತ್ತು ಬಂದು RM ಪೊಸಿಷನ್ಗೆ ಇಂಟರ್ವ್ಯೂ ಬಿದ್ದಿದ್ದು. ಸೊ ಅದರಲ್ಲಿ ಬಂದು ಸೆಲೆಕ್ಟ್ ಆಗಿದ್ದೀನಿ. ಈಗಲೂ ಕೂಡ ಇಂಟರ್ವ್ಯೂ ನಡೀತಾ ಇದೆ. ಸೊ ನಿಮಗೆ ಒಂದು ವೇಳೆ ಏನಾದರೂ ಜಾಬ್ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಕಮೆಂಟ್ ಮಾಡಿ, ನಾನು ನಿಮಗೆ ನಮ್ಮ HR ನಂಬರ್ನ ಕಳಿಸ್ಕೊಡ್ತೀನಿ. ಹಾಗೆ ನೀವೇನಾದರೂ ಮಾರುತಿ ಸುಜುಕಿ ಕಾರ್ನ ಪರ್ಚೇಸ್ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಮಾಡ್ತಾಯಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನಾನು ನಿಮಗೆ ಕಾರ್ನ ಪರ್ಚೇಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ. ಈ ಕೆಲಸ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಯಾಕೆಂತ ಹೇಳಿದರೆ ನೀವು ಕೂಡ ನನ್ನ ಏಜಲ್ಲಿದ್ದೀರಾ, ಹಾಗೆ ಕೆಲಸ ಇಲ್ಲ ಅಂತ ಹೇಳಿದರೆ ನಿಮಗೆ ಗೊತ್ತಿರುತ್ತೆ ಸೊ ಮನೇಲಿ ಯಾವ ರೀತಿ ಪರಿಸ್ಥಿತಿ ಇರುತ್ತೆ ಅಂತ ಹೇಳಿ. ಇಂಟರ್ವ್ಯೂ ಎಲ್ಲ ಮುಗಿದ್ಮೇಲೆ ಇಲ್ಲೇ ಸ್ವಲ್ಪ ಜನ ಫ್ರೆಂಡ್ಸ್ ಆದರು. ಸೊ ಅವ್ರ ಜೊತೆ ಟೀ ಕುಡಿಯೋಣ ಅಂತ ಹೇಳಿ ಹೊರಗಡೆ ಬಂದ್ವಿ. ಟೀ ಎಲ್ಲ ಕುಡಿದು ಮುಗಿದಾದ್ಮೇಲೆ ನೆಕ್ಸ್ಟು ಮನೆ ಕಡೆಗೆ ಹೊರಟೆ. ನೋಡಿದ್ರೆ ಫುಲ್ಲು ಮಳೆ ಬರೋ ರೀತಿ ಆಗೋಗಿದೆ. ಸೊ ಫುಲ್ಲು ಟ್ರಾಫಿಕ್ ಬೇರೆ ಇದೆ. ಮನೆಗೆ ಹೋಗೋ ತನಕ ಮಳೆ ಬಂದಿಲ್ಲ ಅಂದರೆ ಸಾಕು. ಯಾಕೆಂತ ಹೇಳಿದ್ರೆ ಬೈಕಲ್ಲಿ ಹೋಗ್ತಾ ಇರೋದು, ಮಳೆ ಬಂತು ಅಂತ ಹೇಳಿದ್ರೆ ಫುಲ್ಲು ಚಂಡಿಯಾಗಿ ಹೋಗ್ಬಿಡ್ತೀವಿ. ಲಾಗ್ಸ್ ಹಾಗೆ ಫೇಸ್ ಕ್ಯಾಮ್ ವಿಡಿಯೋ ಇದನ್ನೆಲ್ಲ ನಾನು ಜಾಸ್ತಿ ಮಾಡೇ ಇಲ್ಲ. ಹಾಗೆ ಆಗ ಒಂದು ಗ್ರಿಪ್ ನನಗಿಲ್ಲ. ಸೊ ಇನ್ಮೇಲೆ ವಿಡಿಯೋಗಳು ಮಾಡ್ತಾ ಸೊ ಇದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋಗಳನ್ನ ಇನ್ನೂ ಕೂಡ ಇಂಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ಟ್ರಾಫಿಕಲ್ಲಿ ಇಲ್ಲಿಂದ ಮನೆಗೆ ಹೋಗೋಷ್ಟರೊಳಗೆ ಫುಲ್ಲು ಕತ್ಲೆಯಾಗಿ ಹೋಗಿತ್ತು. ಮನೆಗೆ ಬಂದಾಗ ಬಿರಿಯಾನಿ ಹಾಗೆ ಕಬಾಬ್ ಎಲ್ಲ ನಮ್ಮ ಅಕ್ಕ ಮಾಡಿಟ್ಟಿದ್ದು, ಇದನ್ನು ತಿಂದು ಇವತ್ತಿನ ದಿನನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಅಪ್ಡೇಟ್ಗಳನ್ನ ನಿಮಗೆ ಕೊಡ್ತಾ ಹೋಗ್ತೀನಿ.